ಸೊ ನನ್ನ ಜೊತೆ ಇವಾಗ ದ ಮ್ಯಾನ್ ಆಫ್ ದಿ ಆರ್ ಇಷ್ಟು ಸಕ್ಸಸ್ಫುಲ್ ಸೀಸನ್ಸ್ಗಳನ್ನು ಕಂಪ್ಲೀಟ್ ಆಗಿ ತಮ್ಮ ಸ್ವೆಟ್ಟಲ್ಲಿ ಬ್ಲಡ್ಡಲ್ಲಿ ಆರಾಮಾಗಿ ಏನು ತೊಂದರೆ ಬರ್ದಿರೋ ರೀತಿ ರಾಜ್ ಕಪ್ ಹೆಸರಿಗೆ ಕಳಂಕ ಬರ್ದಿರೋ ರೀತಿ ನಡ್ಸ್ಕೊಂಡು ಬಂದಂಥವ್ರು ರಾಜೇಶ್ ಬ್ರಹ್ಮಾವರ್ ಸರ್. ಹಲೋ ಸರ್. ಹಲೋ ಸರ್, ಸೀಸನ್ 6ನ ನೀವು ತುಂಬ ಅದ್ಧೂರಿಯಾಗಿ ಮಾಡ್ತೀರಿ. ಭಾರತ ಸೇರಿ 6 ದೇಶಗಳಲ್ಲಿ 12 ಟೀಮ್ಗಳ ಮ್ಯಾಚ್ಗಳನ್ನು ನಡೆಸ್ತೀರಿ. ಇವಾಗ ಸೀಸನ್ 7 ನವೆಂಬರ್ 21 ಸ್ಟಾರ್ಟ್ ಆಗ್ತಾ ಇದೆ, ದುಬೈನಲ್ಲಿ ನಡೀತಾ ಇದೆ. ಸೊ ಈ ಬಗ್ಗೆ ಹೇಳೋದಾದ್ರೆ ಅಂದರೆ ಹೋದ ಸಲ ಆರು ಕಂಟ್ರಿಗೆ ಹೋಯ್ತು, ಈ ಸರ್ತಿ 7 ಕಂಟ್ರಿಗೆ ಹೋಗ್ಬೇಕಂತ ಇದ್ವಿ. ಬಟ್ ಎಲ್ಲರೂ ಬೇಡ, ಡಿವೈಡ್ ಆಗಿ ಹೋಗ್ತಾ ಇದ್ವಿ. ಎಲ್ಲ ಒಟ್ಟಿಗೆ ಇರಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಎಲ್ಲ ಒಂದೇ ಸರ್ತಿ ದುಬೈಗೆ ಹೋಗಿ ಟೂರ್ನಮೆಂಟ್ ಮಾಡೋಣ ಅಂತ ಎಲ್ಲರೂ ಒಂದು ಸಕ ಸೌಂಡ್ ಬರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ಎಲ್ಲ ದುಬೈಗೆ ಹೋಗಿ ಆಡ್ತಾ ಇದ್ವಿ 12 ಟೀಮು. ಇಲ್ಲಾಂದರೆ ಬೇರೆ ಬೇರೆ ಕಂಟ್ರಿ ಪ್ಲಾನ್ ಹಾಕೊಂಡಿದ್ವಿ, ಬಟ್ ಎಲ್ಲರೂ ಹೇಳಿದ್ರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಆಡೋದು ಚೆನ್ನಾಗಿರುತ್ತೆ ಅಂತ ಟೋಟಲಿ ದುಬೈಗೆ ಹೋಗ್ತಾ ಇದ್ವಿ. ಸೊ ದುಬೈಗೆ ಹೋಗ್ತಾ ಇದ್ದೀರಿ. ಪ್ಲಾನ್ ಆಗಿತ್ತು ಬೇರೆ ಕಂಟ್ರೀಸ್ಗಳಿಗೆ ಅಂತ ಹೇಳಿದ್ರಿ. ಸೊ ಸೇಮ್ ಕಂಟ್ರೀಸ್ ರಿಪೀಟ್ ಆಗ್ತಾ ಇತ್ತಾ ಇಲ್ಲ ಬೇರೆ ಪ್ಲಾನ್ ಇತ್ತಾ ಸರ್? ಇಲ್ಲ, ನಾವು ಸೌತ್ ಆಫ್ರಿಕಾ ಒಂದು ಪ್ಲ್ಯಾನಲ್ಲಿ ಇದ್ವಿ. ಬಟ್ ಆದರೆ ಬೇಡ, ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ದುಬೈಲಿ ಈ ಸರ್ತಿ ಲಾಸ್ಟ್ ಮಾಡಿಬಿಟ್ಟು ನೆಕ್ಸ್ಟ್ ಇಯರಿಂದ ಬೇರೆ ಬೇರೆ ಕಂಟ್ರಿಗೆ ಒಟ್ಟಿಗೆ ಹೋಗೋಣ ಅಂತ ಎಲ್ಲರೂ ಐಡಿಯಾ. ಅಂದರೆ ನಾವು ಅದೇ 10th ಸೀಸನ್ ಮಾತ್ರ ಬೇರೆ ಥರ ಡಿಫ್ರೆಂಟಾಗಿ ಮಾಡ್ತೀವಿ. ಬಟ್ ನೆಕ್ಸ್ಟ್ ಇಯರು ಇನ್ನೊಂದು ಕಂಟ್ರಿ ಯಾರು ರೀಚ್ ಮಾಡೋಕ್ಕಾಗದಿರೋ ಕಂಟ್ರಿಗೆ ಹೋಗೋಣ ಅಂತ ಇದ್ದಿದ್ವಿ. ಬಟ್ ಈ ಸರ್ತಿ ದುಬೈಗೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಸರ್ತಿ ದುಬೈ ಲಾಸ್ಟ್ ಮಾಡೋಣ ಅಂತ. ಸೊ ಈ ಸರಿ ದುಬೈ ಲಾಸ್ಟ್ ಮಾಡೋಣ ಅಂತ ಹೇಳ್ತಾ ಇದ್ರಿ. ಸೊ ದುಬೈನಲ್ಲೇ 5 ದಿನ 12 ಟೀಮ್ಗಳು ಮ್ಯಾಚ್ ನಡೆಯುತ್ತೆ ಅಲ್ಲ ಸರ್? ಹೌದು. ಹೌದು, 12 ಟೀಮು. ಅಂದರೆ ಎಲ್ಲ ಒಟ್ಟಿಗೆ ಇರ್ತಾರಲ್ಲ, ಅದು ನೋಡೋಕೆ ಸ್ವಲ್ಪ ಖುಷಿ ಆಗುತ್ತೆ. ಎಲ್ಲ ಮೊದಲೇ ಹೋದ ವರ್ಷ ಎಲ್ಲ 3 ಟೀಮು ಒಂದೊಂದು ಕಂಟ್ರಿ ಇತ್ತು. ಅದಕ್ಕೋಸ್ಕರ ಈ ಸರ್ತಿ ಎಲ್ಲ ಒಟ್ಟಿಗೆ ಚೆನ್ನಾಗಿರುತ್ತೆ ಅಂತ ಮೇಡಮ್ ಸಹ ಹೇಳಿದ್ರು. ಸೊ ಅದಕ್ಕೆ ಅದೇ ಪ್ಲಾನ್ ಮಾಡಿದ್ವಿ. ಅಶ್ವಿನಿ ಮೇಡಮ್ ಬಂದು ಎಲ್ಲ 12 ಟೀಮ್ಗಳ ಜರ್ಸಿಯನ್ನು ಲಾಂಚ್ ಮಾಡಿಕೊಟ್ರು. ನಿಮಗೆ ಗೊತ್ತು ಲಾಂಚ್ ಮಾಡಿ ಹೋಗ್ತಾರೆ ಅಂತ ಹೇಳ್ಬೋದು, ಬಟ್ ಮೇಡಮ್ ಫುಲ್ ಪೇಷನ್ಸಿಂದ 1.5 ಗಂಟೆ 2 ಗಂಟೆ ಆಯಿತು ಸರ್. ಅಶ್ವಿನಿ ಮ್ಯಾಮ್ ಬಗ್ಗೆ ಹೇಳೋದಾದರೆ ನೋಡಿ, ನಮಗೆ ದೊಡ್ಡ ಮನೆಯಲ್ಲಿ ಎಲ್ಲ ಹೀರೋಗಳು ಸ್ವಲ್ಪ ಅಂದರೆ ಶಿವಣ್ಣ, ಆಮೇಲೆ ರಾಘಣ್ಣ ಎಕ್ಸ್ಟ್ರಾರ್ಡನರಿ, ಅದು ಹೇಳೋಂಗಿಲ್ಲ. ಅವರು ರಾಜ್ ಕಪ್ ಫಸ್ಟಿಂದ ಹಿಡಿದು ಇವತ್ತರ ತನಕ ತುಂಬ ಸಪೋರ್ಟ್ ಇದ್ದಾರೆ. ಆಮೇಲೆ ಅಪ್ಪು ಸರ್ ಎಲ್ಲ ಸಪೋರ್ಟ್ ಇದ್ದಾರೆ. ಬಟ್ ಇವಾಗ ಏನಾಗಿದೆ ಅಂದರೆ ನಮಗೆ ಶಿವಣ್ಣನೂ ಬ್ಯುಸಿ ಇದ್ದಾರೆ, ರಾಘಣ್ಣನೂ ಸ್ವಲ್ಪ ಆರೋಗ್ಯ ಸಮಸ್ಯೆ. ಈಗ ನಮಗೆ ಏನು ಅನ್ನೋಕೆ ಅಶ್ವಿನಿ ಮೇಡಮ್ ಫುಲ್ ಬ್ಯಾಕಾಗಿ ನಿಂತ್ಕೊಂಡು ನಾನು ಇದ್ದೀನಿ ನಿಮ್ಮ ಜೊತೆಗೆ, ನೀವು ಡೋಂಟ್ ವರಿ, ನೀವು ಮಾಡಿ ಅಂತ. ಅಂದರೆ ನಮಗೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಅವ್ರ ಜೊತೆ ನಾವು ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು 4-5 ಮೀಟಿಂಗ್ ಮಾಡ್ತೀವಿ. ಅಂದರೆ ಹೇಗಾಯಿತು ಏನಂತ ವಿಚಾರಿಸ್ತಾ ಇರ್ತಾರೆ. ಸೊ ಸ್ವಲ್ಪ ಶಕ್ತಿ ಬಂದಂಗೆ ಆಗುತ್ತೆ. ಮತ್ತು ಏನಾದರೂ ಹಿಂದ್ಗಡೆ ಇದ್ದಾರೆ ಅನ್ನೋ ಒಂದು ಧೈರ್ಯ. ಮತ್ತು ಹಾಗೆ ಇದ್ರ ಜೊತೆ ಅಶ್ವಿನಿ ಮೇಡಮ್ ಜೊತೆಗೆ ಇನ್ನು ನಮಗೆ ಸಮೃದ್ಧಿ ಮಂಜುನಾಥ್, ಆಮೇಲೆ ನನಗೆ ಫೇವ್ರೇಟ್ ರಾಜುಗೌಡರು, ಆಮೇಲೆ ಮಹೇಶ್ ಗೌಡರು, ಮುನೇಗೌಡರು, ಇವರೆಲ್ಲ 4 ಜನ ಪಿಲ್ಲರಿಂದ ನಮ್ಗೆ ರಾಜ್ ಕಪ್ ಒಂದು ಸ್ವಲ್ಪ ಈಸಿಯಾಗಿ ಹೋಗ್ತದೆ. ವೆರಿ ನೈಸ್ ಸರ್. ಹಾಗೆ ಸೀಸನ್ 6 ನಮ್ಮ ಆನಂದ್ ಸ್ಪೋರ್ಟ್ಸ್ ಇಂಡಿಯಾನಲ್ಲಿ ನಾವೇ ಟೆಲಿಕಾಸ್ಟ್ ಮಾಡಿದ್ವಿ ಲೈವ್ ಆಗಿ. ಈಗ ಸೀಸನ್ 7 ಕೂಡ ನಮ್ಮ ಆನಂದ್ ಸ್ಪೋರ್ಟ್ಸ್ ಇಂಡಿಯಾನಲ್ಲೇ ಲೈವ್ ಟೆಲಿಕಾಸ್ಟ್ ಆಗ್ತಾ ಇದೆ. ಸೊ ನಮ್ಮ ಆನಂದ್ ಸ್ಪೋರ್ಟ್ಸ್ ಬಗ್ಗೆ ಹೇಳೋದಾದ್ರೆ ಅದೇ ನಿಮ್ಗೆ ಆವಾಗಲೇ ಹೇಳಿದೆ, ಆಪದ್ ಬಾದವರು ನಮಗೆ ರಾಜ್ ಕಪ್ಪಿಗೆ. ಶ್ಯಾಮ್ ಸರ್ ಅವ್ರನ್ನ ನಾವು ದುಡ್ಡಲ್ಲಿ ಅಳಿಯಲ್ಲ, ಅವ್ರ ವ್ಯಕ್ತಿತ್ವ ಥರ ಡಿಫ್ರೆಂಟ್ ಆಗಿದೆ. ನಮಗೆ ಕಷ್ಟದಲ್ಲಿ ಹೆಲ್ಪ್ ಮಾಡಿದಂಥವ್ರು ಆನಂದ್ ಸ್ಪೋರ್ಟ್ಸ್ ಅವರು. ಸೊ ನಾವು ಅವತ್ತು ಹೇಳಿದ್ವಿ, ಕೊಟ್ಟರೆ ನಿಮಗೆ ಕೊಡ್ತೀವಿ, ಇಲ್ಲಾಂದರೆ ಯಾರಿಗೆ ಕೊಡಲ್ಲ ಅಂತ. ಬಟ್ ಈ ಸರ್ತಿ ಅವ್ರಿಗೆ ವಾಪಸ್ ನಾವು ಅವ್ರ ಜೊತೆ ಜರ್ನಿ ಮಾಡ್ತಾ ಇದ್ವಿ. ಇನ್ನು ಮುಂದೆ ಅವ್ರ ಜೊತೆ ಜರ್ನಿ ಮಾಡ್ತೀವಿ. ನಮಗೆ ಆನಂದ್ ಸ್ಪೋರ್ಟ್ಸ್ ಡಿಫ್ರೆಂಟ್ ಆಗಿ ಆಪತ್ ಬಾಂಧವರು ಆನಂದ್ ಸ್ಪೋರ್ಟ್ಸ್ ಅವರು ಅಂತ ಹೇಳಿದ್ರು. ವೆರಿ ವೆಲ್ ಸೆಡ್ ಸರ್. ಸೊ ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಗಲ್ಲಿಯಲ್ಲಿ ಕ್ರಿಕೆಟ್ ಆಡೋದು ಇಷ್ಟ. ಕ್ರಿಕೆಟ್ ಪ್ಲೇಯರ್ಸ್ ಅಂದರೆ ದೇವ್ರ ರೀತಿ ನೋಡ್ತಾರೆ. ಸೊ ಅದೇ ರೀತಿ ಸೆಲೆಬ್ರಿಟೀಸ್ ಅಂದರೂ ಕೂಡ ಹಾಗೆ ಇಷ್ಟಪಟ್ಟು ನೋಡ್ತಾರೆ. ಈಗ ಸೆಲೆಬ್ರಿಟೀಸ್ ಕ್ರಿಕೆಟ್ ಆಡ್ತಾರೆ ಅಂದರೆ ಎಲ್ಲರೂ ನೋಡ್ತಾರೆ. ಸೊ ಇದು ನಿಮಗೆ ಥಾಟ್ ಯಾವಾಗ ಶುರು ಆಯಿತು, ನಾನು ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ನ ಸ್ಟಾರ್ಟ್ ಮಾಡಬೇಕು? ಸಕ್ಸಸ್ಫುಲ್ಲಾಗಿ ನಡ್ಸ್ಕೊಂಡು ಬಂದಿದ್ದೀರಿ. ಹಾಗಾಗಿ ನಾವು 2008 ಒಂದು ಡೆಲ್ವಿ ಕಪ್ ಅಂತ ಮಾಡಿದ್ವಿ. ನಮ್ಮ ಕಾರ್ಮಿಕರ ನಾಯಕರವರು, ಕಾರ್ಮಿಕರ ಒಕ್ಕೂಟದಲ್ಲಿ ಯಾವ ಮುಖ್ಯ ಕಾರಣರು, ಅವ್ರ ಹೆಸರಲ್ಲಿ ನಾವೊಂದು ಟೆನ್ನಿಸ್ ಬಾಲ್ ಮಾಡಿದ್ವಿ. ಆವಾಗ ಸುದೀಪ್ ಸರು, ಆಮೇಲೆ ದರ್ಶನ್ ಸರು, ಗಣೇಶ್ ಸರು, ದುನಿಯಾ ವಿಜಯ್ ಅವರು, ಅಪ್ಪು ಸರು, ರವಿ ಸರು, ಟೋಟಲಿ ಎಲ್ಲ ಕಲಾವಿದರು ಭಾಗವಹಿಸಿದ್ರು. ಅದು 1 ಡೇ ಮಾಡಿದ್ದು ಟೂರ್ನಮೆಂಟು. ಅದಾದ್ರ ಮೇಲೆ ನಮಗೆ ಸುದೀಪ್ ಸರು ಇಲ್ಲ, ಇನ್ನೊಂದು ಸತಿ ಬೇರೆ ಎಲ್ಲ ಮಾಡ್ತಾಯಿರಿ ಅಂತ ಹೇಳಿದ್ರು. ಬಟ್ ನಮಗೆ ಇಂಡಸ್ಟ್ರಿ ಇವತ್ತು ನಾವು ಹಿಂಗಿದ್ದೀವಿ ಅಂದರೆ ಅದಕ್ಕೆ ದೊಡ್ಡ ಮನೆ ಅಂದರೆ ಅಣ್ಣವರೇ ಕಾರಣ. ನಾವು ಅವರಿಂದ ತಿಂತಾಯಿದ್ದೀವಿ. ಸೊ ನಮ್ಮ ಅಸೋಸಿಯೇಷನ್లో ಒಂದು ಪ್ಲ್ಯಾನ್ ಮಾಡಿದ್ವಿ, ಅಣ್ಣವ್ರ ಹೆಸರಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ. ಆವಾಗ ಬೇಡ, ಕ್ರಿಕೆಟ್ ಮಾಡೋಣ, ಎಲ್ಲ ಸೇರಿಸೋಣ ಅಂತ. ಸೊ ಅದಾದ್ಮೇಲೆ ನಾವು ಸುದೀಪ್ ಸರ್ಗೆ ಹೇಳಿದ್ವಿ. ಸುದೀಪ್ ಸರ್ ಆ್ಯಕ್ಚುಲಿ ರಾಜ್ ಕಪ್ಪಿಗೆ ಒಂದು ಶಕ್ತಿ, ಫೌಂಡ್ರ್, ಯಾರು ಇಲ್ದಿದ್ದಾಗ ಜೊತೆಗಿದ್ದಂಥ ವ್ಯಕ್ತಿ ಸುದೀಪ್ ಸರು. ಈಗಲೂ ನಾವು ಹೇಳ್ತೀವಿ ರಾಜ್ ಕಪ್ ಫೌಂಡ್ರ್ ಅವರೊಬ್ಬರು ಒಂದು ಫೌಂಡ್ರು. ಸೊ ಸುದೀಪ್ ಸರ್ ಒಂದು ನಿಂತ್ಕೊಂಡ್ರು, ಮಾಡೋಣ ಅಂತ ಹೇಳಿದ್ರು. ಅವಾಗ ಯಶ್ ಸರ್, ಆಮೇಲೆ ಯೋಗಿ ಸರ್. ಯೋಗಿಯವರು ಇವಾಗಲೂ ನಾವು ಏನಕ್ಕೆ ಇದು ಮಾಡ್ತೀವಿ ಅಂದರೆ ಪ್ರತಿ ರಾಜ್ ಕಪ್ಪಲ್ಲಿ ಇದ್ದಾರೆ ಯೋಗಿಯವರು. ಈ ರಾಜ್ ಕಪ್ ಆಡದಿರೋ ಹೀರೋಗಳಿಲ್ಲ, ಎಲ್ಲರೂ ಆಡಿದ್ದಾರೆ. ಧ್ರುವ ಸರ್ಜಾ ಅವರು ಮಾತ್ರ ಬ್ಯಾಲೆನ್ಸ್ ಇದೆ. ಅವ್ರದ್ದೊಂದು
ಇನ್ನು ಆಡಿಸ್ಬಿಟ್ರೆ ರಾಜ್ ಕಪ್ಪಲ್ಲಿ ಎಲ್ಲ ಹೀರೋಗಳು ಆಡಿದ್ರು. ರಕ್ಷಿತ್ ಶೆಟ್ಟಿ, ಋಷಭ್ ಶೆಟ್ಟಿ ಅವರು, ಯಶ್ ಸರ್, ದರ್ಶನ್ ಸರ್, ಸುದೀಪ್ ಸರ್, ದುನಿಯಾ ವಿಜಯ್ ಸರ್, ಪ್ರತಿ ಒಬ್ರು ಇದ್ರಲ್ಲಿ ಆಡಿದ್ದಾರೆ. ಶಿವಣ್ಣ ಸರ್ ಎಲ್ಲರೂ ಆಡಿದ್ದಾರೆ. ರಾಜ್ ಕಪ್ಪಲ್ಲಿ ಆಡ್ದಿರೋ ಒಂದು ಒಬ್ಬರೇ ಇನ್ನು ಧ್ರುವ ಸರ್ ನೆಕ್ಸ್ಟ್ ಇಯರ್ ಏನೋ ಮಾಡಿ ಆಡಿಸ್ಬೇಕಂತ ಇದ್ವಿ. ಸೊ ನೆಕ್ಸ್ಟ್ ಸೀಸನ್ ಧ್ರುವ ಸರ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತೀನಿ ಸರ್. ಇಷ್ಟು ಸಕ್ಸಸ್ಫುಲ್ ಸೀಸನ್ಸ್ನ ಕೊಟ್ಟಿದ್ದೀರಾ, ನಿಮಗೆ ಮತ್ತೊಮ್ಮೆ ಧನ್ಯವಾದ. ಇನ್ನಷ್ಟು ಸಕ್ಸಸ್ಫುಲ್ ಸೀಸನ್ಸ್ಗಳನ್ನು ಕೊಡಿ ಅಂತ ಹೇಳ್ತಾ ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.